ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಶ್ರಾವಣಿ ಸುಬ್ರಹ್ಮಣ್ಯ ಧಾರಾವಾಹಿಯ ಇಂದಿನ ಮತ್ತು ನಾಳೆಯ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ನೋಡ್ಕೊಂಬರೋಣ ಬನ್ನಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಸಂಚಿಕೆಯಲ್ಲಿ ಮೊದಲಿಗೆ ಎಲ್ಲರೂ ಕೂಡ ದೇವ್ರ ದರ್ಶನ ಮುಗಿಸ್ಕೊಂಡು ಸಮುದ್ರ ತೀರಕ್ಕೆ ಬರ್ತಾ ಇರ್ತಾರೆ. ಆಗ ಪೃಥ್ವಿ ಅವರು, ಅಲ್ಲ, ನಾವು ದರ್ಶನ ಮಾಡೋದಕ್ಕೆ ಬಂದಾಗ ಎಷ್ಟೋ ಜನ ಏನೇನೋ ವಿರುದ್ಧವಾಗಿ ಮಾತಾಡಿದ್ರು, ಆಮೇಲೆ ಯಾರೋ ಬಂದ್ಬಿಟ್ಟು ಚೆನ್ನಾಗಿ ದರ್ಶನ ಕೂಡ ಮಾಡಿಸಿದ್ರು ಅಂತ ಹೇಳ್ತಾ ಇರ್ತಾರೆ. ಆಗ ಎಲ್ಲರೂ ಕೂಡ ತುಂಬಾ ಖುಷಿ ಪಡ್ತಾ ಇರ್ತಾರೆ. ಅಲ್ಲ ಕಣೋ ಸುಬ್ಬು, ನೀನು ಮೊದಲು ನಿಮ್ಮ ಅಪ್ಪಂಗೆ ಫೋನ್ ಮಾಡು ಅಂತ ಹೇಳ್ತಾರೆ. ಆಗ ಸುಬ್ರಹ್ಮಣ್ಯ ಇದ್ದವರು, ನೋಡಮ್ಮ, ನಾನು ಫೋನ್ ಮಾಡೋದಿರಲಿ, ಅಪ್ಪನೇ ನನಗೆ 2 ಸಲ ಫೋನ್ ಮಾಡಿದ್ರು, ಐಶು ಆರಾಮಾಗಿದ್ದಾಳಂತೆ, ಇನ್ನೊಂದೆರಡು ದಿನ ಹುಷಾರಾಗಿಬಿಡ್ತಾಳೆ ಅಂತ ಹೇಳಿದ್ರು ಅಂತ ಹೇಳ್ತಾರೆ. ಸರಿ ಆಯಿತು ಅಂತ ಎಲ್ಲರೂ ಕೂಡ ಹೀಗೆ ಮಾತಾಡಿಕೊಂಡು ಬರ್ತಾ ಇರ್ತಾರೆ. ಆಗ ಸಮುದ್ರ ತೀರದಲ್ಲಿ ಬೋಟನ್ನು ಕೂಡ ನೋಡ್ತಾರೆ. ಆಗ ಕಾಂತಮ್ಮವ್ರು ನೋಡ್ಬಿಟ್ಟು, ಅಲ್ಲ, ಇಷ್ಟೋ ತನಕ ಟೆಂಪಲ್ ರನ್ ಆಯಿತು, ಇವಾಗ ನಾವು ಬೋಟಲ್ಲಿ ಹೋದರೆ ಹೇಗಿರುತ್ತೆ ಅಂತ ಹೇಳ್ತಾರೆ. ಸರಿ ಆಯಿತು ಕಾಂತಮ್ಮ, ಹೋಗೋಣ ಅಂತ ಹೇಳ್ಬಿಟ್ಟು ವೀರು ಹೇಳ್ತಾರೆ. ಹಬ್ಬ, ಇಷ್ಟು ದಿನದಲ್ಲಿ ನಾನು ಈ ಮಾತನ್ನು ಇವತ್ತು ಯಜಮಾನ್ರು ಒಪ್ಕೊಂಡ್ರು ನೋಡು ಅಂತ ಹೇಳ್ತಾ ಇರ್ತಾರೆ. ಸರಿ, ಅದಕ್ಕೇನಂತೆ, ಹೋಗೋಣ ಅಂತ ಹೇಳ್ಬಿಟ್ಟು ಸುಬ್ಬು ಹೋಗ್ಬಿಟ್ಟು ಅಲ್ಲಿ ಹೋಗಿ ಮಾತಾಡ್ಕೊಂಡ್ಬರ್ತಾರೆ. ಪರ್ ಹೆಡ್ಡಿಗೆ ಎಷ್ಟಾಗುತ್ತೆ ಅಂತ ಹೇಳ್ಬಿಟ್ಟು ಅಮೌಂಟ್ನ ಕೇಳಿ ಕಟ್ಟಿ ಬರ್ತಾರೆ. ಬನ್ನಿ ಎಲ್ಲರೂ ಅಂತ ಹೇಳಿ ಕರೀತಾರೆ. ಆಗ ಎಲ್ಲರೂ ಕೂಡ ಬೋಟಲ್ಲಿ ಹೋಗೋದಕ್ಕೆ ತುಂಬಾ ಖುಷಿಯಿಂದ ಹೋಗಿ ಕೂತ್ಕೊಳ್ತಾರೆ. ತುಂಬಾ ಖುಷಿಯಿಂದ ಎಂಜಾಯ್ ಕೂಡ ಮಾಡ್ತಾರೆ. ಬೋಟ್ನಲ್ಲಿ ಸಮುದ್ರ ಎಲ್ಲನೂ ಸುತ್ತಾಡಿಕೊಂಡು ಮತ್ತೆ ವಾಪಸ್ ಬರ್ತಾರೆ. ಸರಿ ಆಯಿತು ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಹೋಗೋದಕ್ಕೆ ಅಂತ ಹೋಗ್ತಾರೆ. ಅಷ್ಟರಲ್ಲಿ ಶ್ರಾವಣಿಯವರು ದೊಡ್ಡ ಬೋಟ್ ಪಕ್ಕದಲ್ಲಿ ಒಂದು ಚಿಕ್ಕ ಬೋಟ್ ಇರುತ್ತೆ, ಅಲ್ಲಿ ಒಬ್ಬರು ಮಾತ್ರ ಕೂರೋದಕ್ಕೆ ಸಾಧ್ಯ ಆಗಿರುತ್ತೆ. ಆ ಬೋಟನ್ನು ಕೂಡ ನೋಡಿಬಿಡ್ತಾರೆ. ಆಗ ಶ್ರಾವಣಿಯವ್ರು ನೋಡ್ಬಿಟ್ಟು, ಸುಬ್ಬು, ಅಲ್ಲಿ ನೋಡು, ಚಿಕ್ಕ ಬೋಟ್ ಇದೆ ಅಲ್ವಾ, ನಾನು ಅಲ್ಲಿ ಬೋಟಲ್ಲಿ ಒಂದ್ಸಲ ಹೋಗ್ಬಿಡ್ತೀನಿ ಅಂತ ಹೇಳ್ತಾರೆ. ಮೇಡಮ್, ಏನು ಹೇಳ್ತಾ ಇದ್ದೀರಾ ನೀವು ಮತ್ತೆ ಬೋಟಲ್ಲಿ ಹೋಗ್ಬೇಕಾ, ಅದರಲ್ಲೂ ಆ ಚಿಕ್ಕ ಬೋಟಲ್ಲ, ಬೇಡ ಮೇಡಮ್, ಅಲ್ಲಿ ಒಬ್ಬರೇ ಹೋಗೋದಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಹೌದು ಸುಬ್ಬು, ನಾನೇ ಚಿಕ್ಕ ಹುಡುಗಿನ, ನಾನೇನು ಅಲ್ಲಿ ಹೋಗ್ಬಿಟ್ರೆ ಮುಳುಗೋಗ್ಬಿಡ್ತೀನಾ, ನನಗೇನು ಆಗಲ್ಲ ಸುಬ್ಬು, ಹೋಗ್ಬರ್ತೀನಿ ಅಂತ ಹೇಳ್ತಾರೆ. ಆಗ ನಂದಿನಿಯವರು, ಶ್ರಾವಣಿ, ಏನು ಮಾತಾಡ್ತಿದ್ಯಾ, ಯಾಕೆ ಆ ಥರ ದೇವಸ್ಥಾನಕ್ಕೆ ಬಂದುಬಿಟ್ಟು ಇಂಥ ಕೆಟ್ಟ ಮಾತಾಡ್ತಿದ್ಯಾ, ಬಿಡ್ತು ಅನ್ನೋ ನೀನು, ಆ ರೀತಿಯೆಲ್ಲ ಮಾತಾಡಬೇಡ ನೀನು ಅಂತ ಹೇಳ್ತಾರೆ. ಸಾರಿ ಅಮ್ಮ ಅಂತ ಹೇಳ್ಬಿಟ್ಟು ಶ್ರಾವಣಿಯವರು ಸುಬ್ಬು ಮತ್ತು ನಂದಿನಿ ಅವ್ರಿಗೆ ಸಾರಿ ಕೂಡ ಕೇಳ್ತಾ ಇರ್ತಾರೆ. ಸುಬ್ಬು, ಪ್ಲೀಸ್ ಸುಬ್ಬು, ಹೋಗ್ಬರ್ತೀನಿ ಅಂತ ಹೇಳ್ತಾರೆ. ಆಗ ಸುಬ್ಬು ಅವರು, ಬೇಡ ಮೇಡಮ್, ಹಠ ಮಾಡಬೇಡಿ, ನಿಜವಾಗ್ಲೂ ಒಬ್ಬರೇ ಹೋಗೋದು ಅಂದರೆ ತುಂಬಾ ಡೇಂಜರ್, ನೀವು ಬೇಕಾದರೆ ದೊಡ್ಡ ಬೋಟಲ್ಲಿ ಹೋಗಿ, ನಾನೇ ಬಿಟ್ಬರ್ತೀನಿ, ಅದಕ್ಕೆ ಅಭ್ಯಂತರ ಇಲ್ಲ, ಆದರೆ ಈ ಚಿಕ್ಕ ಬೋಟಲ್ಲಿ ಹೋಗೋದು ಬೇಡ ಅಂತ ಹೇಳ್ತಾರೆ. ಆಗ ಶ್ರಾವಣಿಯವರು, ಸುಬ್ಬು ಪ್ಲೀಸ್ ಸುಬ್ಬು, ನಂಗೆ ಚಿಕ್ಕ ವಯಸ್ಸಿನಂತೂ ಕೂಡ ತುಂಬಾ ಆಸೆ, ಹೋಗಬೇಕು ಅಂತ ಆಸೆ ಆಗ್ತಿದೆ, ಪ್ಲೀಸ್ ಸುಬ್ಬು ಅಂತ ಹೇಳ್ತಾರೆ. ಆಗ ಕಾಂತಮ್ಮವರು, ಅಯ್ಯೋ ಸುಬ್ರಹ್ಮಣ್ಯ, ಕಾರ್ತಿಕೇಯ, ಯಾಕಪ್ಪ ಈ ಥರ ಮಾಡ್ತಿದ್ಯಾ ಅಂದರೆ, ಸುಮ್ಮನೆ ಅಲ್ಲ, ಅವ್ರು ಒಂಥರ ಬೆಂಕಿ ಬಿರುಗಾಳ ಇದ್ದಂಗೆ, ಬಿರುಗಾಳ ಥರ ಹೋಗ್ಬಿಟ್ಟು ಸುಂಟ್ರುಗಳ ಥರ ವಾಪಸ್ ಬರ್ತಾರೆ, ಹೋಗ್ಲಿ ಬಿಡೋ ಕಾರ್ತಿಕೇಯ ಅಂತ ಹೇಳ್ತಾರೆ. ಆಗ ವೀರವರು, ಶ್ರಾವಣಿ, ಆಯಿತು ಹೋಗ್ಬಾಮ ಅಂತ ಹೇಳ್ತಾರೆ. ಆಗ ಶ್ರಾವಣಿ ಅಂತೂ ಸರಿ ಅಂತ ಖುಷಿ ಆಗ್ಬಿಡುತ್ತೆ. ಆಗ ಸುಬ್ಬ ಅವರು, ಸರಿ ಮೇಡಮ್, ನೀವೇನೇ ಕೇಳಿದ್ರು ಕೂಡ ನಾನು ಯಾವತ್ತಾದ್ರೂ ಇಲ್ಲ ಅಂದಿದ್ದೀನ, ಸರಿ ಆಯಿತು ಹೋಗ್ಬಿಟ್ಟು ಬನ್ನಿ, ಆದರೆ ಹುಷಾರು ಅಂತ ಹೇಳ್ತಾರೆ. ಸರಿ ಅಂತ ಹೇಳ್ಬಿಟ್ಟು ನಂದಿನಿ ಅವರು ಕೂಡ ಹುಷಾರು ಅಂತ ಹೇಳ್ಬಿಟ್ಟು ಕಳಿಸ್ತಾರೆ. ಆಗ ಸುಬ್ಬ ಅವರು, ಸರಿ ನಾನೇ ಬಿಟ್ಬರ್ತೀನಿ ನಡೀರಿ ನಿಮ್ಮನ್ನ ಅಂತ ಹೇಳ್ಬಿಟ್ಟು ಬೋಟ್ ಹತ್ರ ಕರ್ಕೊಂಡೋಗಿ, ನೋಡಿ ಅಲ್ಲಿ ಒಬ್ಬರೇ ಹೋಗ್ತಾರಂತೆ, ಏನು ತೊಂದರೆ ಇಲ್ಲ ಅಲ್ವಾ ಅಂತ ಕೇಳ್ತಾರೆ. ಆಗ ಅಲ್ಲಿದ್ದವರು, ಏನೂ ಪ್ರಾಬ್ಲಮ್ ಆಗಲ್ಲ, ಹೋಗ್ಬೋದು ಅಂತ ಹೇಳ್ತಾರೆ. ಆಗ ಶ್ರಾವಣಿಯವರು ಸರಿ ಅಂತ ತುಂಬಾ ಖುಷಿಯಿಂದ ಬೋಟಲ್ಲಿ ಹೊರಡ್ತಾರೆ. ಈ ಕಡೆ ನಂದಿನಿ, ವೀರು ಮತ್ತು ವಿಶಾಲಾಕ್ಷಿ, ಕಾಂತಮ್ಮ ಎಲ್ಲರೂ ಕೂಡ ಬೇರೆ ಕಡೆ ಸಮುದ್ರದ ಪಕ್ಕದಲ್ಲೇ ನಿಂತಿರ್ತಾರೆ. ಶ್ರಾವಣಿಯವರು ತುಂಬಾ ಖುಷಿಯಿಂದ ಬೋಟಲ್ಲಿ ಹೋಗ್ತಾ ಇರ್ತಾರೆ. ವಾವ್, ಎಷ್ಟು ಚೆನ್ನಾಗಿದೆ ಅಲ್ವಾ ಅಂತ. ಸುಬ್ಬು ಮಾತ್ರ ಶ್ರಾವಣಿಯವ್ರನ್ನ ತುಂಬ ಗಮನಿಸ್ತಾ ಇರ್ತಾರೆ. ಎಲ್ಲಿ ಹೋದ್ರು, ಯಾವ ಕಡೆ ಹೋದ್ರು ಅಂತ ನೋಡ್ತಾನೆ ಇರ್ತಾರೆ. ಆದರೆ ಸ್ವಲ್ಪ ದೂರ ಹೋದಂಗೆ ಶ್ರಾವಣಿಯವರು ಸುಬ್ಬು ಅವ್ರಿಗೆ ಕಾಣಿಸ್ಕೊಳ್ಳೋದೇ ಇಲ್ಲ. ಇದೇನಿದು, ಕಾಣಿಸ್ಕೊಳ್ತಾರೆ ಇಲ್ವಲ್ಲ, ಎಲ್ಲೋದ್ರು ಇವರು ಅಂತ ಯೋಚನೆ ಮಾಡ್ತಿರ್ತಾರೆ. ಆಗ ಒಬ್ಬ ವ್ಯಕ್ತಿ ಕೂಡ ಬರ್ತಾರೆ. ಅಲ್ಲ ನೋಡಿ, ಇಲ್ಲಿ ಹೋದ್ರಲ್ಲ ಬೋಟಲ್ಲಿ, ಕಾಣಿಸ್ತಾನೆ ಇಲ್ವಲ್ಲ ಅಂತ ಹೇಳ್ತಾರೆ. ಅಯ್ಯೋ ಇಲ್ಲ, ಹೋಗಿದ್ದಾರೆ ನೋಡಿ, ಅಲ್ಲಿ ಸ್ವಲ್ಪ ದೂರದಲ್ಲಿದ್ದಾರೆ, ಬರ್ತಾರೆ ಇನ್ನೇನು, ಅಲ್ಲೇ ಕಾಣಿಸ್ತಾ ಇದ್ದಾರಲ್ವಾ ಅಂತ ಹೇಳಿ ತೋರಿಸ್ತಾರೆ. ಆದರೆ ಸುಬ್ಬು ಕೂಡ ಸ್ವಲ್ಪ ಟೆನ್ಷನ್ ಕೂಡ ಆಗ್ತಾ ಇರುತ್ತೆ. ಈ ಕಡೆ ವೀರು ಅವರು ಮತ್ತು ನಂದಿನಿ ಅವರು ಸಮುದ್ರನ ನೋಡ್ತಾ ತುಂಬಾ ಎಂಜಾಯ್ ಮಾಡ್ತಾ ಇರ್ತಾರೆ. ನಿಜವಾಗ್ಲೂ ಎಷ್ಟು ಖುಷಿ ಆಗ್ತಿದೆ ಅಲ್ವಾ, ಎಷ್ಟು ನೆಮ್ಮದಿ ಇದೆ ಅಲ್ವಾ ಅಂತ ಹೇಳ್ಬಿಟ್ಟು ನಂದಿನಿ ಮತ್ತು ವೀರು ಮಾತಾಡ್ಕೊಳ್ತಾ ಇರ್ತಾರೆ. ಆಗ ವೀರು ಅವರು, ಹೌದು ನಂದಿನಿ, ನೀ ನನ್ನ ಜೊತೆನಲ್ಲಿದ್ದರೆ ನಿಜವಾಗ್ಲೂ ನಂಗೆ ತುಂಬ ಖುಷಿ ಆಗುತ್ತೆ ಅಂತ ಹೇಳ್ತಾರೆ. ಆಗ ನಂದಿನಿ ಅವರು, ಹೌದು ವೀರು, ನಿಮ್ಮ ನಗುನಲ್ಲೇ ನಾನು ನೋಡ್ತಾ ಇದ್ದೀನಿ, ಎಷ್ಟು ದಿನ ಅಂದರೆ ನಿಮ್ಮ ಮನಸ್ಸಲ್ಲಿರೋ ದುಗುಡ ಎಲ್ಲ ಹೋಗ್ಬಿಟ್ಟು ಆರಾಮಾಗಬೇಕು, ನಿಮ್ಮ ಮನಸ್ಸಲ್ಲಿ ನೆಮ್ಮದಿ ಅನ್ನೋದು ಉಟ್ಕೊಬೇಕು, ಮನೆ ಮಾಡಬೇಕು ಅಂತ ಹೇಳ್ತಾರೆ. ಆಗ ವೀರವರು, ಖಂಡಿತವಾಗ್ಲೂ ನೀವೆಲ್ಲರೂ ಇದ್ದರೆ ಅದೇ ಥರನೇ ಆಗುತ್ತೆ, ಜೊತೆಗೆ ಆ ಥರ ನೆಮ್ಮದಿ ಮಾಡಿದ್ರೆ ಒಲೆ ಅನ್ನೋದು ಬಂದು ನಮ್ಮ ನೆಮ್ಮದಿನ ಕೆಡಿಸ್ಬಾರ್ದು, ಆ ರೀತಿ ಮನೆ ಮಾಡಬೇಕು ಅಂತ ಹೇಳ್ತಾರೆ. ಆಗ ನಂದಿನಿಯವರು, ನೋಡು ವೀರು, ನಾವು ಮನೆ ಮಾಡೋದು ಅಂತಂದರೆ ಅದು ಮರಳಿಂದ ಆಗಿರೋದಿಲ್ಲ, ಮರಳಿಂದ ಆದರೆ ಸಮುದ್ರನೂ ಕೂಡ ಬಂದು ಕೆಡಿಸ್ಬಿಡುತ್ತೆ, ಆದರೆ ನಮ್ಮ ಮನೆ ಮಾಡೋದು ಅಂತ ಅಂದರೆ ಮನಸ್ಸಲ್ಲಿ ಪ್ರೀತಿ ಮಮತೆಯಿಂದ ಕೂಡಿರುತ್ತೆ, ಇದು ಯಾವುದೇ ಕಾರಣಕ್ಕೂ ನಾಶ ಆಗೋದಕ್ಕೆ ಚಾನ್ಸೇ ಇಲ್ಲ. ನೋಡು ವೀರು, ನಾವಿಬ್ಬರು, ನನ್ನ ಮಕ್ಕಳು ಎಲ್ಲರೂ ಕೂಡ ತುಂಬಾ ಖುಷಿಯಾಗಿರಬೇಕು, ಅಷ್ಟೇ ನನಗೆ ಬೇಕಾಗಿರೋದು ಅಂತ ಹೇಳ್ತಾರೆ. ಆಗ ವೀರವರು, ನನಗೆ ಒಂದು ಆಸೆ ನಂದಿನಿ, ಏನು ಅಂತಂದರೆ ನಾವಿಬ್ಬರು ಚಿಕ್ಕ ವಯಸ್ಸಿಂದ ಶ್ರಾವಣಿನ ಹಾಡಿ
ಬೆಳೆಸಲಿಲ್ಲ, ಪ್ರೀತಿ ಕೊಡೋಕ್ಕಾಗಲಿಲ್ಲ. ಅದಕ್ಕೆ ಶ್ರಾವಣಿಗೆ ಹುಟ್ಟೋ ಮಗುನ ನಿಜವಾಗ್ಲೂ ಒಂದು ನಿಮಿಷನೂ ಕೂಡ ಕೆಳಗೆ ಬಿಡಬಾರ್ದು, ಅಷ್ಟು ಜೋಪಾನವಾಗಿ ಹಾಡಿ ಪ್ರೀತಿಯಿಂದ ಬೆಳೆಸಬೇಕು, ಅದೇ ನನ್ನ ಆಸೆ ಅಂತ ಹೇಳ್ತಾರೆ. ಆಗ ನಂದಿನಿಯವರು, ಹೌದು ವೀರು, ನನಗೂ ಕೂಡ ತುಂಬಾ ಆಸೆ ಇದೆ. ನಮ್ಮ ಕೆಲಸನೇ ಅದು, ನಮ್ಮ ಜೀವನ ಇರೋದೇ ನನ್ನ ಮಗಳಿಗೋಸ್ಕರ. ಮಗಳು ಖುಷಿಯಾಗಿದ್ದರೆ ನಾವೆಲ್ಲರೂ ಖುಷಿಯಾಗಿರ್ತೀವಿ. ನನ್ನ ಮಗಳು, ಅಳಿಯ, ನಾವೆಲ್ಲರೂ ಕೂಡ ತುಂಬ ಖುಷಿಯಾಗಿರಬೇಕು. ಶ್ರಾವಣಿಗೆ ಹುಟ್ಟೋ ಮಗುನ ನಾವು ತುಂಬ ಚೆನ್ನಾಗಿ ನೋಡ್ಕೋಬೇಕು ಅಂತ ಹೀಗೆ ಮಾತಾಡ್ಕೊಳ್ತಾ ಇರ್ತಾರೆ. ಈ ಕಡೆ ಶ್ರಾವಣಿಯವರು ಸಮುದ್ರದ ಮಧ್ಯಕ್ಕೆ ಹೋಗ್ಬಿಡ್ತಾರೆ. ಗೊತ್ತೇ ಆಗೋದಿಲ್ಲ, ತುಂಬ ದೂರ ಹೋಗ್ಬಿಡ್ತಾರೆ. ಆಗ ಇದೇನಿದು, ವಾವ್, ಸಮುದ್ರ ತುಂಬಾ ಚೆನ್ನಾಗಿದೆ ಅಲ್ವಾ, ಸಮುದ್ರ ನೀನಂದರೆ ನಂಗೆ ತುಂಬ ಇಷ್ಟ, ತುಂಬ ಎಂಜಾಯ್ ಮಾಡ್ತಾ ಇದ್ದೀನಿ, ನಿಜವಾಗ್ಲೂ ನಿನ್ನ ಜೊತೆನೇ ಇರಬೇಕು ಅಂತ ಅನಿಸುತ್ತೆ ಅಂತ ಹೀಗೆ ಒಬ್ಬರೇ ಮಾತಾಡಿಕೊಂಡು ಬೋಟ್ನ ಇದು ಮಾಡ್ಕೊಂಡು ಹೋಗ್ತಿರ್ತಾರೆ. ಅಷ್ಟರಲ್ಲಿ ಅಲೆಗಳು ತುಂಬ ಜೋರಾಗಿ ಬಂದ್ಬಿಡುತ್ತೆ. ಆಗ ಬೋಟು ಆ ಕಡೆ ಈ ಕಡೆ ಮೂವ್ ಆಗಿಬಿಡುತ್ತೆ. ಇದೇನಿದು, ತಿರುಗಿಸ್ಕೊಂಡು ಹೋಗೋಣ ಅಂದರೆ ಸರಿನೇ ಹೋಗ್ತಿಲ್ವಲ್ಲ, ಏನಪ್ಪ ಮಾಡಲಿ ನಾನು ಅಂತ ಹೀಗೆ ಒದ್ದಾಡ್ತಾ ಇರ್ತಾರೆ. ಅಷ್ಟರಲ್ಲಿ ಬೋಟು ಅಲೆ ಬಂದ್ಬಿಟ್ಟು ಶ್ರಾವಣಿಯವರು ಏನು ಮಾಡಬೇಕಂತ ಗೊತ್ತಾಗದೆ ಯಾರಾದರೂ ಕಾಪಾಡಿ ಅಂತ ಕೂಡ ಕೂಕೊಳ್ತಾರೆ. ಆದರೆ ಅವರು ದೂರದಲ್ಲಿರೋದ್ರಿಂದ ಯಾರಿಗೂ ಕೂಡ ಕೇಳಿಸೋದೇ ಇಲ್ಲ. ಕೊನೆಗೂ ಕೂಡ ನೀರಲ್ಲಿ ಬಿದ್ದು ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇರ್ತಾರೆ. ಶ್ರಾವಣಿಯವರು ಮೇಲೆ ಕೆಳಗಡೆ ಮುಡುಗ್ತಾನೆ ಇರ್ತಾರೆ. ಅಷ್ಟರಲ್ಲಿ ಯಾರು ಕೂಡ ನೋಡ್ತಾನೆ ಇರೋದಿಲ್ಲ. ಶ್ರಾವಣಿಯವರು ಕಾಪಾಡಿ ಅಂತ ಕೇಳ್ಕೊಳ್ತಾನೆ ಇರ್ತಾರೆ. ಈ ಕಡೆ ಸಮುದ್ರ ತೀರಕ್ಕೆ ಒಂದು ಹುಡುಗಿ ಕೂಡ ಬರುತ್ತೆ. ಅಲ್ಲಿ ಒಂದು ಇದಿರುತ್ತೆ. ಆಗ ಆ ಹುಡುಗಿ ಇದೇನಿದು ಅಂತ ನೋಡ್ತಾ ಕಣ್ಣತ್ರ ಇಟ್ಕೊಳುತ್ತೆ. ಆದರೆ ಆ ವಸ್ತು ಏನಪ್ಪ ಅಂದರೆ, ಶ್ರಾವಣಿ ಎಷ್ಟೇ ದೂರದಲ್ಲಿದ್ದರೂ ಕೂಡ ಆ ವಸ್ತುನಲ್ಲಿ ನೋಡಿದ್ರೆ ಕಾಣಿಸ್ತಾ ಇರುತ್ತೆ. ಆಗ ಶ್ರಾವಣಿನ ನೋಡ್ಬಿಟ್ಟು ತುಂಬಾ ಗಾಬರಿ ಪಡ್ಕೊಂಡು ಅಲ್ಲಿ ಒಬ್ಬ ವ್ಯಕ್ತಿ ಇರ್ತಾರೆ. ಅಣ್ಣ ಬನ್ನಿ, ಯಾರೋ ನೀರಲ್ಲಿ ಮುಳುಗ್ಬಿಟ್ಟಿದ್ದಾರೆ, ತುಂಬಾ ಒದ್ದಾಡ್ತಾ ಇದ್ದಾರೆ, ಕಾಪಾಡಿ ಅಣ್ಣ ಅಂತ ಹೇಳ್ತಾರೆ. ಎಲ್ಲಿ ಕಾಣಿಸ್ತಾನೆ ಇಲ್ವಲ್ಲ ಅಂತ ಆ ಹುಡುಗಿಗೆ ಅವ್ರು ಹೇಳ್ತಾರೆ. ಇದನ್ನು ತೊಗೊಂಡು ನೋಡಿ, ಕಾಣಿಸ್ತಾರೆ ಅಂತ ಹೇಳ್ತಾರೆ. ಆಗ ಆ ವ್ಯಕ್ತಿ ನೋಡಿದ ತಕ್ಷಣ ಸರಿ ಅಂತ ಹೇಳ್ಬಿಟ್ಟು ಶ್ರಾವಣಿನ ಕಾಪಾಡೋದಕ್ಕೆ ನೀರಲ್ಲಿ ಸ್ವಿಮ್ಮಿಂಗ್ ಮಾಡ್ಕೊಂಡೇ ಹೋಗ್ಬಿಡ್ತಾರೆ. ಅಷ್ಟರಲ್ಲಿ ಶ್ರಾವಣಿಯವ್ರನ್ನ ಹೇಗೋ ಕರ್ಕೊಂಬಂದ್ಬಿಡ್ತಾರೆ. ಸುಬ್ಬು ಈ ಕಡೆ ಶ್ರಾವಣಿಯವ್ರು ಬರಲೇ ಇಲ್ವಲ್ಲ ಅಂತ ತುಂಬಾ ಟೆನ್ಷನ್ ಮಾಡ್ಕೊಂಡು ನೋಡ್ತಾ ಇರ್ತಾರೆ. ಅಷ್ಟರಲ್ಲಿ ಆ ವ್ಯಕ್ತಿ ಶ್ರಾವಣಿಯವ್ರನ್ನ ಕರ್ಕೊಂಡ್ಬಿಡ್ತಾರೆ. ಆಗ ಶ್ರಾವಣಿಯವ್ರನ್ನ ಸುಬ್ಬು ನೋಡ್ಬಿಟ್ಟು ಫುಲ್ ಟೆನ್ಷನ್ ಮಾಡ್ಬಿಡ್ತಾರೆ. ಏನಾಯ್ತು ಅಂತ ಕೇಳ್ತಾರೆ. ನೋಡಿ, ಅವರು ನೀರಲ್ಲಿ ಮುಳುಗಿದ್ರು, ಅದಕ್ಕೋಸ್ಕರ ನಾನು ಹೋಗಿ ಕಾಪಾಡಿದೆ ಅಂತ ಹೇಳ್ತಾರೆ. ಸರಿ ಅಂತ ಹೇಳ್ಬಿಟ್ಟು ಶ್ರಾವಣಿಯವ್ರನ್ನ ಅಲ್ಲಿ ಕರ್ಕೊಂಡು ಬರ್ತಾರೆ. ನೋಡಿ, ಇಲ್ಲೇ ಪಕ್ಕದಲ್ಲಿ ಒಂದು ಮನೆ ಇದೆ, ಅವರು ಔಷಧಿ ಕೊಟ್ಟರೆ ಎಲ್ಲನೂ ಸರಿ ಹೋಗುತ್ತೆ, ನಡೀರಿ ಹೋಗೋಣ ಅಂತ ಹೇಳ್ತಾರೆ. ಈ ಕಡೆ ವೀರು ಅವ್ರಿಗೆ ಸುಬ್ಬು ಫೋನ್ ಮಾಡಿಬಿಟ್ಟು, ಯಜಮಾನ್ರೆ, ಶ್ರಾವಣಿ ಮೇಡಮ್ ನೀರಲ್ಲಿ ಬಿದ್ದುಬಿಟ್ಟು ಪ್ರಜ್ಞೆ ತಪ್ಪಿದ್ದಾರೆ, ಬೇಗ ಬನ್ನಿ ಅಂತ ಹೇಳ್ತಾರೆ. ಆಗ ಎಲ್ಲರೂ ಕೂಡ ಅವ್ರ ಮನೆ ಹತ್ರ ಬರ್ತಾರೆ. ಎಲ್ಲರಿಗೂ ತುಂಬಾ ಟೆನ್ಷನ್ ಆಗುತ್ತೆ. ಆಗ ಅವ್ರು ಮಾಡಿಕೊಟ್ಟಂಥ ಔಷಧಿನ ಕೂಡ ಕುಡಿಸ್ತಾರೆ. ಅಷ್ಟರಲ್ಲಿ ಶ್ರಾವಣಿಯವ್ರಿಗೆ ಎಚ್ಚರ ಆಗುತ್ತೆ. ಆಗ ಶ್ರಾವಣಿಯವರು, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ, ನೀವು ಬೇಡ ಅಂತ ಅಂದರೂ ಕೂಡ ನಾನೇ ಹಠ ಮಾಡಿ ಹೋಗ್ಬಿಟ್ಟೆ, ಸಾರಿ ಸುಬ್ಬು ಅಂತ ಹೇಳ್ತಾರೆ. ಆಗ ಸುಬ್ಬು ಅವರು, ಪರವಾಗಿಲ್ಲ ಮೇಡಮ್, ಆ ವಿಷಯನ ಮಾತಾಡೋದು ಬೇಡ, ನೀವು ಹುಷಾರಾದ್ರಲ್ಲ ಅಷ್ಟೇ ಸಾಕು ಅಂತ ಹೇಳ್ತಾರೆ. ಆಗ ಎಲ್ಲರೂ ಕೂಡ ಆ ವ್ಯಕ್ತಿಗೆ, ನೋಡಿ, ನಮ್ಮ ಮಗಳನ್ನ ಕಾಪಾಡಿದ್ರ, ಥ್ಯಾಂಕ್ಸ್, ಅದ್ರ ಬದಲಾಗಿ ಏನಾದರೂ ಸಹಾಯ ಮಾಡಬೇಕು ಅಂತ ಅಂದರೆ ಹೇಳಿ, ನಾವೆಲ್ಲರೂ ಕೂಡ ಸೇರಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ವೀರು ಹೇಳ್ತಾರೆ. ಆಗ ಆ ವ್ಯಕ್ತಿ ಇದ್ದವರು, ನೋಡಿ, ನೀವು ಸಹಾಯ ಮಾಡಬೇಕು ಅಂತ ಹೇಳ್ತಾ ಇದ್ದೀರಾ, ಆದರೆ ನಿಜವಾಗ್ಲೂ ನೀವೇನು, ನಿಮ್ಮ ವ್ಯಕ್ತಿತ್ವ ಏನು ಅಂತ ಗೊತ್ತು, ಆದರೆ ನೀವು ಸಹಾಯ ಮಾಡಬೇಕು ಅನ್ನೋದೇ ಆದರೆ ಒಂದು ನಿಮಿಷ ಇರಿ, ನಿಮ್ಮ ಮಗಳನ್ನ ಕಾಪಾಡಿದ್ದು ನಾನಲ್ಲ, ಒಂದು ನಿಮಿಷ ಅಂತ ಹೇಳ್ಬಿಟ್ಟು ಆ ಮಗುನ ಕರೀತಾರೆ. ನಿಮ್ಮ ಮಗಳನ್ನ ಕಾಪಾಡಿದ್ದು ಈ ಪುಟ್ಟ ಮಗು ಅಂತ ಹೇಳ್ತಾರೆ. ಏನು, ಈ ಮಗುನ ಅಂತ ಹೇಳಿದಾಗ ಎಲ್ಲನೂ ಕೂಡ ವಿವರವಾಗಿ ಹೇಳ್ತಾರೆ. ಆಗ ಅವ್ರಿಗೆಲ್ಲರೂ ಕೂಡ ಹೇಗೆ ಕಾಪಾಡ್ತು ಆ ಹುಡುಗಿ ಅನ್ನೋದು ಕೂಡ ಗೊತ್ತಾಗುತ್ತೆ. ಈಗ ಎಲ್ಲರೂ, ಈ ಮಗು ನಿಮ್ದ ಅಂತ ಕೇಳ್ತಾರೆ. ಇಲ್ಲ, ಈ ಮಗು ನಮ್ದಲ್ಲ, ಯಾರ್ದು ಅಂತಲೂ ಕೂಡ ಗೊತ್ತಿಲ್ಲ ಅಂತ ಹೇಳ್ತಾರೆ. ಆಗ ಕಾಂತಮ್ಮ ಅವರು, ಏನು ಹೇಳ್ತಾ ಇದ್ದೀರಾ, ಕಿಡ್ನಾಪ್ ಮಾಡಿ ಏನಾದ್ರು ತೊಗೊಂಬಂದು ಇಟ್ಕೊಂಬಂದಿರಾ, ಏನು ಕತೆ ಅಂತ ಹೇಳ್ತಾರೆ. ಅಯ್ಯೋ, ಆ ಥರ ಎಲ್ಲ ಏನಿಲ್ಲ ಅಂತ ಹೇಳ್ತಾರೆ. ಅಯ್ಯೋ ಕಾಂತಮ್ಮತ್ತೆ, ನೀವು ಸುಮ್ಮನೆ ಇರ್ತೀರಾ ಸ್ವಲ್ಪ ಹೊತ್ತು ಅಂತ ಸುಬ್ಬು ಹೇಳ್ತಾರೆ. ನೋಡಿ, ಈ ಮಗು ಸಮುದ್ರ ತೀರದಲ್ಲಿ ನಮಗೆ ಸಿಕ್ತು, ಆದರೆ ಆ ಮಗುನ ನಾವು ಕರ್ಕೊಂಬಂದು ಮನೆಯಲ್ಲಿ ಇಟ್ಕೊಂಡಿದ್ದೀವಿ. ನಿಮ್ಮ ತಂದೆ ಯಾರು, ತಾಯಿ ಯಾರು, ಊರು ಯಾವುದು, ಏನು ಹೇಳಿದ್ರು ಕೂಡ, ಏನೇ ಕೇಳಿದ್ರು ಕೂಡ ಮಾತಾಡ್ತಾನೆ ಇಲ್ಲ, ಏನು ಕೂಡ ಹೇಳ್ತಾ ಇಲ್ಲ. ಆದರೆ ಈ ಮಗುನ ಬೇರೆಯವ್ರಿಗೆ ಒಪ್ಸೋದಕ್ಕೂ ಕೂಡ ನಮಗೆ ಮನಸ್ಸು ಒಪ್ತಾ ಇಲ್ಲ, ಯಾರ ಮೇಲೂ ಕೂಡ ನಂಬಿಕೆ ಬರ್ತಿಲ್ಲ. ನೀವೇನು, ನಿಮ್ಮ ವ್ಯಕ್ತಿತ್ವ ಏನು ಅಂತ ಗೊತ್ತು, ಅದಕ್ಕೋಸ್ಕರ ಈ ಮಗುನ ಅವ್ರ ತಂದೆ ತಾಯಿ ಜೊತೆಗೆ ಸೇರಿಸ್ಬಿಡಿ ಪ್ಲೀಸ್ ಅಂತ ಕೇಳ್ಕೊಳ್ತಾರೆ. ಆಗ ವೀರು ಅವರು ಸರಿ ಆಯಿತು ಅಂತ ಒಪ್ಕೊಳ್ತಾರೆ. ಆಗ ಆ ಮಗು ಸುಬ್ಬನ ಹೋಗಿ ಅಪ್ಕೊಂಡ್ಬಿಡುತ್ತೆ. ಪುಟ ಬಾಯಿಲಿ, ನಿಂದು ಊರು ಯಾವುದು, ಯಾರು ನಿಮ್ಮಪ್ಪ ಅಮ್ಮ ಅಂತ ಎಲ್ಲರೂ ಕೂಡ ವೀರು ಕೇಳ್ತಾರೆ. ಆದರೆ ಆ ಹುಡುಗಿ ತಕ್ಷಣವೇ ಮತ್ತೆ ಸುಬ್ಬನ ಅಪ್ಕೊಂಡ್ಬಿಡುತ್ತೆ. ನಂದಿನಿಯವರು, ನೋಡು ಸುಬ್ಬು, ನಾವು ಯಾರು ಅಂತಲೇ ಗೊತ್ತಿಲ್ಲ, ಆದರೆ ನಿನ್ನ ಮಾತ್ರ ಹಚ್ಕೊಂಡಿದ್ದೆ ಅಂತಂದರೆ ಅವಳ ಮನೆ ದಾರಿ ನಿನ್ನಲ್ಲಿ ಕಾಣಿಸ್ತಾ ಇದೆ ಅಂತ ಅನಿಸುತ್ತೆ ಅಂತ ಹೇಳ್ತಾರೆ. ಆಗ ಸರಿ ಆಯಿತು ಅಂತ ಎಲ್ಲರೂ ಕೂಡ ಹೊರಡ್ತಾರೆ. ನಂತರ ಸುಬ್ಬು ಅವರು ಪೊಲೀಸ್ ಅವ್ರನ್ನ ಮೀಟ್ ಮಾಡೋದಕ್ಕೆ ಅಂತ ಬರ್ತಾರೆ. ಅಷ್ಟರಲ್ಲಿ ಪೊಲೀಸ್ ಅವರೇ ಕೂಡ ಬರ್ತಾರೆ. ಏನು ಸುಬ್ಬು, ಏನು ವಿಷಯ ಅಂತ ಹೇಳ್ತಾರೆ. ಸರ್, ನಾನು ನಿಮ್ಮನ್ನು ಮೀಟ್ ಮಾಡೋದಕ್ಕೆ ಅಂತ ಬಂದೆ. ಏನು ವಿಷಯ ಅಂತಂದರೆ, ನಮಗೆ ಒಂದು ಮಗು ಸಿಕ್ತು, ಆ ಮಗು ತಂದೆ ತಾಯಿ ಊರು ಯಾವುದೂ ಗೊತ್ತಿಲ್ಲ, ಅದಕ್ಕೆ ನಮ್ಮನಲ್ಲಿ ಕರ್ಕೊಂಬಂದು ಇಟ್ಕೊಂಡಿದ್ದೀವಿ, ಆದಷ್ಟು ಬೇಗ ಆ ಮಗುನ ಅವ್ರ ಅಪ್ಪ ಅಮ್ಮಗೆ ಒಪ್ಪಿಸ್ಬೇಕು ಅಂತ ಹೇಳ್ತಾರೆ. ಸರಿ ಆಯಿತು, ಫೋಟೋ ಕಳಿಸು ಅಂತ ಹೇಳ್ತಾರೆ. ಆಗ ಸುಬ್ಬು ಅವರು, ಸರಿ ಸರ್ ಕಳಿಸ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಡ್ತಾರೆ. ಆಗ ಪೊಲೀಸ್ ಅವರ ಫೋಟೋನ ಓಪನ್ ಮಾಡಿ ನೋಡ್ತಾರೆ. ಫುಲ್ ಶಾಕ್ ಆಗಿಬಿಡ್ತಾರೆ. ಆ ಮಗು ಯಾರ್ದು ಏನು ಒಂದು ಗೊತ್ತಿಲ್ಲ, ಎಲ್ಲನೂ ಕೂಡ ಒಂಥರ ಸೀಕ್ರೆಟ್ ಆಗಿದೆ. ಮುಂದೆ ಏನಾಗುತ್ತೆ ಅಂತ ಮುಂದಿನ ವಿಡಿಯೋದಲ್ಲಿ ನೋಡೋಣ. ನಮ್ಮ ವಿಡಿಯೋ ನಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ಮುಂದಿನ ವಿಡಿಯೋಗಳಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.